ಇದೆಯಲ್ಲ, ಬೇಕಾದ್ರೆ ವಿ ಕ್ಯಾನ್ ಸ್ಟಾರ್ಟ್. ರೆಕಾರ್ಡಿಂಗ್ ಇದೆ, ಸ್ಟಾರ್ಟ್ ಮಾಡ್ಬೋದಲ್ಲ? ಓಕೆ. ಫಸ್ಟ್ ಸೊ ನಾನು ಕಂಟೆಂಟ್ ಹೆಂಗ್ ಬಿಲ್ಡ್ ಮಾಡಿದ್ದೀನಿ ಅಂದ್ರೆ ಇದರಲ್ಲಿ ಈಗ ಸೊ ಫಸ್ಟ್ ಪಿಕ್ಚರ್. ಸೊ ವಾಟ್ ಐ ವಾಂಟೆಡ್ ಟು ಎಕ್ಸ್ಪ್ಲೇನ್ ಇಸ್ ಹೌ ದಿಸ್ ವಾಸ್ತು ಇಸ್ ಅಫೆಕ್ಟಿಂಗ್ ಅ ಹ್ಯೂಮನ್ ಅಂತ. ಸೊ ಆ ಸ್ಟೋರಿ ತಗೊಂಬರೋದಕ್ಕೋಸ್ಕರ ಐ ಆಮ್ ಸ್ಟಾರ್ಟಿಂಗ್ ವಿತ್ ದಿಸ್ ಆಯುರ್ವೇದಿಕ್ ಕಾಂಪೋಸಿಷನ್. ಸೊ ಆಯುರ್ವೇದದಲ್ಲಿ ಪ್ರತಿಯೊಂದು ಮನುಷ್ಯನಿಗೂ ದೇ ಚೆಕ್ ದಿಸ್ ವಾತ ಪಿತ್ತ ಕಫ ಕಾನ್ಸ್ಟಿಟ್ಯೂಷನ್ಸ್ ಇದೆಯಲ್ಲ, ಅದನ್ನ ಚೆಕ್ ಮಾಡ್ತಾರೆ. ಅಗೇನ್ ವೆನ್ ಯು ಸೇ ವಾತ, ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಏರ್ ಅಂಡ್ ಸ್ಪೇಸ್. ಸೊ ಏನ್ ಆಕಾಶ ಅಂತ ಹೇಳ್ತೀವಿ, ವಾಯು ಅಂತ ಹೇಳ್ತೀವಲ್ಲ, ಸೊ ಇವೆರಡು ಕಂಬೈನ್ ಆಗಿ ವಾತ ಕಾನ್ಸ್ಟಿಟ್ಯೂಷನ್ ಅವರು ತಗೊಳ್ತಾರೆ. ಅಂದ್ರೆ ಜನರಲಿ ಫಂಡಮೆಂಟಲ್ಸ್ ಆಫ್ ವೇದಿಕ್ ಅಲ್ಲಿ 5 ಎಲಿಮೆಂಟ್ಸ್ ಏನ್ ಹೇಳ್ತೀವಲ್ಲ, ಪಂಚಭೂತಗಳು. ಸೊ ಇಲ್ಲಿ ಆಯುರ್ವೇದದಲ್ಲಿ 3 ತಗೊಳ್ತಾರೆ. ಸೊ ವೇರ್ ಇನ್ ವಾತ ವಿಲ್ ಬಿ ಅ ಕಾಂಬಿನೇಷನ್ ಆಫ್ ಏರ್ ಅಂಡ್ ಸ್ಪೇಸ್. ಸೊ ಫೈರ್ ಇಸ್ ಅ ಕಾಂಬಿನೇಷನ್ ಆಫ್ ಪಿತ್ತ ಇಸ್ ಅ ಕಾಂಬಿನೇಷನ್ ಆಫ್ ಫೈರ್ ಅಂಡ್ ವಾಟರ್. ಮತ್ತೆ ಕಫ ಬಂದು ಅರ್ತ್ ಅಂಡ್ ವಾಟರ್. ಸೊ ಇವೆರಡು ಕಾಂಬಿನೇಷನ್ ಸೇರಿ ಕಫ ಕಾನ್ಸ್ಟಿಟ್ಯೂನ್ಸಿ ಇದ್ ಮಾಡ್ತಾರೆ. ಮತ್ತೆ ಏನಂದ್ರೆ ನಮ್ ಕೈಯಲ್ಲಿ ಕೂಡ ಪ್ರತಿಯೊಂದು ಬೆರಳು ಒಂದೊಂದು ಎಲಿಮೆಂಟ್. ಫಾರ್ ಎಕ್ಸಾಂಪಲ್ ತಂಬ್ ಬಂದ್ಬಿಟ್ಟು ಫೈರ್ ಎಲಿಮೆಂಟ್. ಸೊ ಪಾಯಿಂಟೆಡ್ ಫಿಂಗರ್ ಇರುತ್ತಲ್ಲ, ಸೆಕೆಂಡ್ ಒನ್, ಸೊ ದಟ್ ಇಸ್ ವಾಯು. ಮತ್ತೆ ಸೆಂಟರ್ ಫಿಂಗರ್ ಬಂದು ಸ್ಪೇಸ್ ಆರ್ ಈಥರ್. ಆಮೇಲೆ ರಿಂಗ್ ಫಿಂಗರ್ ಬಂದ್ಬಿಟ್ಟು ಅರ್ತ್ ಎಲಿಮೆಂಟ್ ಅಂಡ್ ದ ಸ್ಮಾಲ್ ಫಿಂಗರ್ ಇಸ್ ವಾಟರ್ ಎಲಿಮೆಂಟ್. ಸೊ ಇವನ್ ಇವ್ರು ಇದನ್ನ ಮುದ್ರಾ ಯೂಸ್ ಮಾಡ್ತಾರೆ ನೋಡಿ ಹೀಲಿಂಗ್ ಗೆ. ಅವರು ಕೂಡ ಹೆಂಗ್ ಬ್ಯಾಲೆನ್ಸ್ ಮಾಡ್ಕೊಳ್ತಾರೆ ಅಂದ್ರೆ ಬೇಸ್ಡ್ ಆನ್ ದೀಸ್ ಎಲಿಮೆಂಟ್ಸ್, ಯಾವ್ದು ಅಕಸ್ಮಾತ್ ವಾತ ಜಾಸ್ತಿ ಆಗಿದ್ರೆ ಅದನ್ನ ರೆಡ್ಯೂಸ್ ಮಾಡ್ಕೊಳ್ತಾರೆ. ವಾತ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಟಿಪ್ಸ್ ಟಚ್ ಮಾಡಬಹುದು. ವಾತ ರಿಡ್ಯೂಸ್ ಮಾಡಬೇಕು ಅಂದ್ರೆ ಫೋಲ್ಡ್ ಇಟ್ ಟು ದ ಥಂಬ್, ಬಿಲೋ ದ ಥಂಬ್ ಅಂಡ್ ಯು ಕ್ರಾಸ್ ದ ಫಿಂಗರ್. ಸೊ ಅದು ರೆಡ್ಯೂಸ್ ಆಗುತ್ತೆ. ಸೊ ರೆಡ್ಯೂಸ್ ಇನ್ಕ್ರೀಸ್ ಈ ತರಾನೇ ಅದರದ್ದು ಫಂಡಮೆಂಟಲ್ಸ್. ಮುದ್ರಾ ಸೈನ್ಸ್ ಇದೆಯಲ್ಲ, ಅದರದ್ದು ಫಂಡಮೆಂಟಲ್ಸ್ ಆ ತರ ಇರುತ್ತೆ. ಸೊ ಇದೇನಂದ್ರೆ ಆಲ್ ದೀಸ್ ವಾತ ಪಿತ್ತ ಕಫ ಈಸ್ ಡೈರೆಕ್ಟ್ಲಿ influencing your body, okay, through nature, through whatever you take, like food irbodu, neer irbodu, breathing irbodu. So pratiyondrallu your body has this constitution. So similarly in vastu the house also has a same constitution. Ade panchabhutagalu maneyalli kuda idave at a different degree and at a different proportion and different areas alli different types irutte. So ಬಿಫೋರ್ ಕಮಿಂಗ್ ಇನ್ ಟು ಇದು ಸ್ಪೇಸ್, ನಮ್ದು ಮನೆ ಸ್ಪೇಸ್ ಬರೋಕಿನ ಮುಂಚೆ ಥಿಯರಿ ಇದೆ. ಇಟ್ ಇಸ್ ಕಾಲ್ಡ್ ಥಿಯರಿ ಆಫ್ ಸೈಕಲ್ ಆಫ್ ಕ್ರಿಯೇಷನ್ ಅಂತ, ಕ್ರಿಯೇಷನ್ ಅಂಡ್ ಡಿಸ್ಟ್ರಕ್ಷನ್ ಅಂತ. ಅಂದ್ರೆ ಈ ಪಂಚಭೂತಗಳು ಒಂದನ್ನ ಇನ್ನೊಂದು ಕ್ರಿಯೇಟ್ ಮಾಡುತ್ತೆ ಅಂತ ಡಿಸ್ಕಸ್ ಮಾಡ್ತೀವಿ. ಈಗ ಸೆಕೆಂಡ್ ಇಮೇಜ್ ನೋಡಿದ್ರೆ, ಸೊ ವಾಟರ್ ಕ್ರಿಯೇಟ್ಸ್ ಏರ್ ಕ್ರಿಯೇಟ್ಸ್ ಫೈರ್ ಕ್ರಿಯೇಟ್ಸ್ ಅರ್ತ್ ಕ್ರಿಯೇಟ್ಸ್ ಸ್ಪೇಸ್ ಅಂತ ಹೇಳ್ತೀವಿ. ಅಂದ್ರೆ ನೀರು, ಇವಾಗ ಮರಕ್ಕೆ ನೀರು ಹಾಕಿದ್ರೆ, ಸೊ ಏರ್ ಎಲಿಮೆಂಟ್ ಯೂಶಲಿ ಚೈನೀಸ್ ಇದರಲ್ಲಿ ನಾವು ವುಡ್ ಎಲಿಮೆಂಟ್ ಅಂತ ಹೇಳ್ತಾರೆ. ಸೊ ಮರ ಇರುತ್ತಲ್ಲ, ಸೊ ಅದು ಏರ್ ಎಲಿಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ದೆನ್ ವೆನ್ ಯು ಇಫ್ ಯು ಸಿ ದ ನೆಕ್ಸ್ಟ್ ಇಮೇಜ್, ಇದು ಸೆಕೆಂಡ್ ಇಮೇಜ್ ಇತ್ತಲ್ಲ, ಇದು 3ನೇ ಇಮೇಜ್ ನಾನೇನ್ ಮಾಡಿದ್ದೀನಿ, ಇಟ್ ಇಸ್ ಮೋರ್ ಡಿಸ್ಕ್ರಿಪ್ಟಿವ್. ವೇರ್ ಇನ್ ಇದ್ರಲ್ಲಿ ನೋಡ್ಬೋದು ನೋಡಿ, ವುಡ್ ಗಿವ್ಸ್ ಬರ್ತ್ ಟು ಫೈರ್. ಏನಾಗುತ್ತೆ, ನೀರ್ ಹಾಕಿದಾಗ ಗಿಡ ಬೆಳೆಯುತ್ತೆ. ಓಕೆ, ಸೊ ವಾಟರ್ ಎಲಿಮೆಂಟ್ ಇದ್ರೆ ವಾಟರ್ ಎಲಿಮೆಂಟ್ ವಿಲ್ ಕ್ರಿಯೇಟ್ ಏರ್ ಎಲಿಮೆಂಟ್. ಓಕೆ, ಸೊ ಜಲ ಬಂದು ವಾಯುನ ಉತ್ಪತ್ತಿ ಮಾಡುತ್ತೆ. ಸೊ ಇಲ್ಲಿ ಮರ ಅಂದಾಗ ಕಲರ್ಸ್ ಕೂಡ, ಇಲ್ಲಿ ಕಲರ್ಸ್ ಕೂಡ ಅಸೈನ್ ಮಾಡ್ಕೋಬಹುದು. ಸೊ ಏರ್ ಎಲಿಮೆಂಟ್ 2 ಕಲರ್, ಒಂದು ಗ್ರೀನ್ ಒಂದು ಬ್ರೌನ್. ಸೊ ಮನೆ ಒಳಗೆ ನೀವು ಎಲ್ಲೋ ಒಂದು ಕಡೆ ಬ್ರೌನ್ ಕಲರ್ ಒಂದು ಕರ್ಟನ್ ಹಾಕ್ತೀರಾ ಅಥವಾ ಗ್ರೀನ್ ಕಲರ್ ಕರ್ಟನ್ ಹಾಕಿದ್ರೆ ದಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಆಸ್ ಅನ್ ಏರ್ ಎಲಿಮೆಂಟ್. ಸೊ ಯಾಕಂದ್ರೆ ಕೆಲವೊಂದು ಝೋನ್ಸ್ ಅಲ್ಲಿ ಕೆಲವೊಂದು ಎಲಿಮೆಂಟ್ಸ್ ಬರಬಾರದು. ಸೊ ಅಲ್ಲಿ ರಾಂಗ್ ಕಲರ್ಸ್ ಹಾಕಿದ್ರು ಕೂಡ ಅಫೆಕ್ಟ್ ಆಗುತ್ತದೆ. ಓಕೆ, ಸೊ ಈಗ ಒನ್ಸ್ ಮರ ಒಣಗಿದ ಫೈರ್ ಹಾಕಿದಾಗ ಏನಾಗುತ್ತೆ, ದೆನ್ ಇಟ್ ಬೂದಿ ಆಗ್ತದಲ್ಲ. ಸೊ ಆಫ್ಟರ್ ವುಡ್ ಅಂದ್ರೆ ನಥಿಂಗ್ ಬಟ್ ಏರ್ ಎಲಿಮೆಂಟ್, ದಟ್ ಗಿವ್ಸ್ ರೈಸ್ ಟು ಫೈರ್ ಎಲಿಮೆಂಟ್. ಸೊ ವುಡ್ ಫೈರ್ ನ ಜನರೇಟ್ ಮಾಡುತ್ತೆ. ಸೊ ಇದು ಸೆಕೆಂಡ್ ನೆಕ್ಸ್ಟ್ ಸೈಕಲ್. ಸೊ ಏರ್ ಇಂದ ಫೈರ್ ಬರ್ತದೆ. ಸೊ ಫೈರ್ ಫೈರ್ ಹಾಕಾದ್ಮೇಲೆ ಏನಾಗ್ತದೆ ಅಂದ್ರೆ ಬೂದಿ ಬರೋದು ಬಂದು ಇಟ್ ವಿಲ್ ಗೋ ಇನ್ ಟು ದ ಅರ್ತ್. ಆಲ್ಸೋ ಇಫ್ ಯು ವುಡ್ ಹ್ಯಾವ್ ಸೀನ್ ಅಲ್ಲ, ಅರ್ತ್ ಅಲ್ಲಿ ಮೆಟಲ್ ಫಾರ್ಮ್ ಆಗಬೇಕು ಅಂದ್ರೆ ಈ ಲಾವಾ ಬಂದ್ಬಿಟ್ಟು ಅಥವಾ ಮೋಲ್ಟನ್ ಮೆಟೀರಿಯಲ್ ಎಲ್ಲ ಕೂಲ್ ಆಫ್ ಆದ್ಮೇಲೆ ಮೆಟಲ್ ಫಾರ್ಮ್ ಆಗುತ್ತೆ. ಸೊ ದೇ ಸೇ ಫೈರ್ ಕ್ರಿಯೇಟ್ಸ್ ಅರ್ತ್ ಅಂತಾರೆ.
Okay. ಅರ್ತ್ ಅಲ್ಲಿ. ಸೊ ಅರ್ತ್ ಅಲ್ಲಿ ಏನಾಗುತ್ತೆ, ಇದು ಕೂಲ್ ಡೌನ್ ಆಗುತ್ತಲ್ಲ, ಸೊ ಕೂಲ್ ಡೌನ್ ಆದಾಗ ಲಾವಾ ಇಟ್ ಬಿಕಮ್ಸ್ ಮೆಟಲ್. ಸೊ ನೀವು ಚೈನೀಸ್ ಅಲ್ಲಿ ನೋಡಿದಾಗ ಮೆಟಲ್ ಸ್ಪೇಸ್ ಎಲಿಮೆಂಟ್ ನ ಅವ್ರು ಮೆಟಲ್ ಅಂತ ಕರೀತಾರೆ. ಸೊ ನಮ್ಮ ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ನಾವು ಆಕಾಶ ಅಥವಾ ಸ್ಪೇಸ್ ಅಂತ ಏನ್ ಹೇಳ್ತೀವಲ್ಲ, ಇವ್ರು ಚೈನೀಸ್ ಅದನ್ನ ಮೆಟಲ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಮೆಟಲ್ದು ಮೈಕ್ರೋಸ್ಟ್ರಕ್ಚರ್ ನಾವು ಹೋದಾಗ ಆಟಮ್ ಲೆವೆಲ್ ಅಲ್ಲಿ ಹೋದಾಗ, ಸೊ ಅಲ್ಲಿ ಸ್ಪೇಸ್ ಲ್ಯಾಟಿಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಅಲ್ಲಿ ಪ್ರತಿಯೊಂದು ಬಿಟ್ವೀನ್ ಟೂ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ದೇರ್ ಇಸ್ ಲಾಟ್ ಆಫ್ ಎಂಪ್ಟಿ ಸ್ಪೇಸ್. ಸೊ ದಟ್ ಈಸ್ ನಥಿಂಗ್ ಬಟ್ ದ ಸೇಮ್ ಆಕಾಶ ವಿಚ್ ವಿ ಹ್ಯಾವ್ ಬಿಟ್ವೀನ್ ದ, ಇವಾಗ ಅರ್ಥನೇ ಒಂದು ಮಾಲಿಕ್ಯೂಲ್ ಅನ್ಕೊಳ್ಳಿ ಅಥವಾ ಒಂದು ಆಟಮ್ ಅನ್ಕೊಳ್ಳಿ, ವೀನಸ್ ನ ಇನ್ನೊಂದು ಆಟಮ್ ಅನ್ಕೊಳ್ಳಿ, ಮರ್ಕ್ಯುರಿ ಇನ್ನೊಂದು ಆಟಮ್ ಅನ್ಕೊಳ್ಳಿ, ಇವೆಲ್ಲದ್ರ ಮಧ್ಯೆ ಸ್ಪೇಸ್ ಇದೆಯಲ್ಲ, ಗಾಳಿ ಆಕಾಶ ಇದೆಯಲ್ಲ, ಎಂಟಿ ಸ್ಪೇಸ್ ಇದೆಯಲ್ಲ. ಸೊ ಅದೇ ತರ ಮೆಟಲ್ ಒಳಗಡೆನೂ ಅದೇ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಬಿಟ್ವೀನ್ 2-3 atoms there are empty spaces. So they say a lot of empty space is there. So they consider metal as a space element. So ನಮ್ಮಲ್ಲಿ ಡೈರೆಕ್ಟ್ ಆಗಿ ಸ್ಪೇಸ್ ಎಲಿಮೆಂಟ್ ಅಂತ ಕರಿತೀವಿ ನಮ್ಮ ಇಂಡಿಯನ್ ವೇದಿಕ್ ಕಾಂಟೆಕ್ಸ್ಟ್ ಅಲ್ಲಿ. ಸೊ ದೆನ್ ಸೊ ದಿಸ್ ಮೆಟಲ್ ಎಲಿಮೆಂಟ್ ಫರ್ದರ್ ಗಿವ್ಸ್ ರೈಟ್ಸ್ ಟು ವಾಟರ್. ಭೂಮಿ ಮೇಲೆ ಇದಿರೋದಲ್ಲ, ನೀರ್ ಇರೋದಲ್ಲ, ಸೊ ಅರ್ತ್ ದೆನ್ ಸ್ಪೇಸ್. ಸೊ ಅದಕ್ಕೆ ಹೆಂಗ್ ನೆನ್ಪಿಟ್ಕೋಬಹುದು ಅಂದ್ರೆ, ಆಕಾಶದಿಂದ ಮಳೆ ಕೆಳಗ್ ಬರುತ್ತೆ, ನೀರು ಕೆಳಗ್ ಬರ್ತದಲ್ಲ, ಸೊ ಸ್ಪೇಸ್ ಇಂದ ವಾಟರ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಕ್ಲೌಡ್ಸ್ ಮೇಲೆ ಸ್ಪೇಸ್ ಅಲ್ಲಿ ಇರುತ್ತೆ, ಅಲ್ಲಿಂದ ವಾಟರ್ ಬೀಳುತ್ತೆ. ಸೊ ಇದು ಏನಕ್ಕೆ ನೆನ್ಪಿಟ್ಕೋಬೇಕು ವಾಸ್ತುವಲ್ಲಿ ಅಂದ್ರೆ, ಸೊ ಯಾವ ಎಲಿಮೆಂಟು ಯಾವ್ದನ್ನ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ನೆನ್ಪಿಟ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಝೋನ್ ಅಲ್ಲಿ ನಿಮಗೆ ಅಗ್ನಿ ಕಮ್ಮಿ ಆಗೋಗಿದೆ ಅನ್ಕೊಳ್ಳಿ. ಸೊ ಸೌತ್ ಈಸ್ಟ್ ಅಲ್ಲಿ ಅಗ್ನಿ ಇರಬೇಕು. ಸೊ ಅಗ್ನಿ ತುಂಬಾ ವೀಕ್ ಇದೆ ನಿಮ್ಮ ಮನೆಯಲ್ಲಿ. ಸೊ ಅದನ್ನ ಎರಡ್ ತರ ಸಾಲ್ವ್ ಮಾಡ್ಬೋದು. ಒಂದು, ಅಗ್ನಿನ ಹಾಕ್ಬೋದು, ಮೇ ಬಿ ಏನಿ ರೆಡ್ ಕಲರ್ ಹಾಕ್ಬೋದು, ಅಥವಾ ಫೈರ್ ರಿಲೇಟೆಡ್ ಏನಾರು ಹಾಕ್ಬೋದು. ಇಲ್ಲ ಅಂದ್ರೆ ಏರ್ ಎಲಿಮೆಂಟ್ ತಂದು ಹಾಕಿದ್ರು ಕೂಡ, ಸಿನ್ಸ್ ಇಟ್ ಕ್ರಿಯೇಟ್ಸ್ ಫೈರ್, ಸೊ ಅವಾಗ ಏನಾಗುತ್ತೆ, ಬ್ಯಾಲೆನ್ಸ್ ಆಗ್ಬಿಡುತ್ತದೆ. ಸೊ ನೀವು ಫೈರೇ ಹಾಕ್ಬೇಕು ಅಂತಿಲ್ಲ, ಫೈರ್ಗೆ ಏನ್ ಇನ್ಪುಟ್ ಇರುತ್ತಲ್ಲ ಆ ಇನ್ಪುಟ್ ಕೊಡ್ಬೋದು ನೀವು. ಏರ್ ಎಲಿಮೆಂಟ್ ಹಾಕಿದ ತಕ್ಷಣ ಫೈರ್ ಇನ್ಕ್ರೀಸ್ ಆಗ್ಬಿಡುತ್ತೆ, ಆ ಝೋನ್ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಅದೇ ತರ ಇಲ್ಲಿ ಆರೋ ಮಾರ್ಕ್ಸ್ ನೋಡ್ತಿರ್ತೀರಾ, ಬಿಟ್ವೀನ್ ದ ಸರ್ಕಲ್ ದೇರ್ ಆರ್ ಈ ರೆಡ್ ಬ್ಲಾಕ್ ಎಲ್ಲ ಇದೆಯಲ್ಲ, ಇದು ಸೈಕಲ್ ಆಫ್ ಡಿಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಸೊ ಇದು ವಾಟರ್ ಫೈರ್ ಒಂದು ಬ್ಲೂ ಕಲರ್ ಲೈನ್ ಕೊಟ್ಟಿದ್ದಾರೆ. ಅದರ ಅರ್ಥ ಏನು ಅಂದ್ರೆ, ವಾಟರ್ ವಿಲ್ ಡಿಸ್ಟ್ರಕ್ಟ್ ಫೈರ್. ಇದೆಲ್ಲರಿಗೂ ಗೊತ್ತಿರೋದೆ. ಬೆಂಕಿ ಉರಿತಿದ್ರೆ ನೀರ್ ಹಾಕಿದ ತಕ್ಷಣ ಅದು ಪುಟ್ ಆಫ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಸೌತ್ ಈಸ್ಟ್ ಝೋನ್, ಫೈರ್ ಝೋನ್ ಅಲ್ಲಿ ವಾಟರ್ ಎಲಿಮೆಂಟ್ ಹೈ ಆಗ್ಬಾರ್ದು. ಇನ್ಕ್ರೀಸ್ ಆಯ್ತು ಅಂದ್ರೆ ಸೌತ್ ಈಸ್ಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಈ ಸೈಕಲ್ ಆಫ್ ಡಿಸ್ಟ್ರಕ್ಷನ್ ನೆನ್ಪಿಟ್ಕೊಂಡಾಗ, ರಾಂಗ್ ಎಲಿಮೆಂಟ್ಸ್ ಅಥವಾ ರಾಂಗ್ ಆಕ್ಟಿವಿಟಿ ಬಂತು ಅಂದ್ರೆ, ಸೊ ಇಟ್ ವಿಲ್ ಡಿಸ್ಟ್ರಕ್ಟ್ ದ ಇದು ಅಂತ. ಸೊ ಈಗ ಸ್ಪೇಸ್ ಎಲಿಮೆಂಟ್ ಕೊಟ್ಟಿದ್ದಾರೆ ನೋಡಿ ಸೆಂಟ್ರಲ್ಲಿ. ಸ್ಪೇಸ್ ಫೈರ್ ಬಂದು ಸ್ಪೇಸ್ ನ ಹಾಳು ಮಾಡುತ್ತೆ. ಈಗ ಬ್ರಹ್ಮಸ್ಥಾನದಲ್ಲಿ ಸ್ಪೇಸ್ ಎಲಿಮೆಂಟ್ ಇರಬೇಕು. ನೀವು ಅಲ್ಲಿ ಯಾವ್ದೋ ಫೈರ್ ಒಂದು ಬಾನ್ ಫೈರ್ ಹಾಕ್ಬಿಟ್ಟಿದ್ರ, ಫಾರಿನ್ ಅಲ್ಲೆಲ್ಲ ಬಾನ್ ಫೈರ್ ಹಾಕೊಳ್ತಾರಲ್ಲ. ಸೊ ಆತರ ಹಾಕಿದಾಗ ಏನಾಗುತ್ತೆ, ಸ್ಪೇಸ್ ಎಲಿಮೆಂಟ್ ಡಿಸ್ಟರ್ಬ್ ಆಗುತ್ತೆ. ಸೊ ದಿಸ್ ಸೈಕಲ್ ಆಫ್ ಕ್ರಿಯೇಷನ್. ಒನ್ ಕ್ವೆಶ್ಚನ್, ಇಮೇಜ್ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅದೇ ತರ ಇದೆಯಾ? ಇಲ್ಲ. ದಿಸ್ ಇಸ್ ಓನ್ಲಿ ಎಲಿಮೆಂಟ್ಸ್. I am just saying examples, but ಇದು ಬಂದು ಜನರಲ್ ಪ್ರಿನ್ಸಿಪಲ್. ಇದು ಎಲ್ಲರ ಇರಲಿ, ನೀರು ಗಾಳಿ ಇದನ್ನ ಗಾಳಿನ ಉತ್ಪತ್ತಿ ಮಾಡುತ್ತೆ, ಗಾಳಿ ಬೆಂಕಿನ ಉತ್ಪತ್ತಿ ಮಾಡುತ್ತೆ, ಬೆಂಕಿ ಭೂಮಿ ಅಂದ್ರೆ ಅರ್ತ್ ಎಲಿಮೆಂಟ್ ಉತ್ಪತ್ತಿ ಮಾಡುತ್ತೆ, ಅರ್ತ್ ಸ್ಪೇಸ್ ನ ಉತ್ಪತ್ತಿ ಮಾಡುತ್ತೆ, ಸ್ಪೇಸ್ ಇಂದ ವಾಟರ್ ಬರುತ್ತೆ. ಸೊ ಈ ಸೈಕಲ್ ಇದೆಯಲ್ಲ, ಇಟ್ ಇಸ್ ಒಂದು ಯುಗ ಅಂತ ಹೇಳ್ತೀವೋ, ವಾಟ್ ಎವರ್ ವಿ ಸೇ ಸೈಕ್ಲಿಕ್ ಅಲ್ಲ, ದಿಸ್ ಇಸ್ ಅ ಸೈಕ್ಲಿಕ್ ಪ್ರಾಸೆಸ್. ಸೊ ಏರ್ ಎಲಿಮೆಂಟ್ ಆಡ್ ಮಾಡಿದ್ರೆ ನೆಕ್ಸ್ಟ್ ಫೈರ್ ಸಿಕ್ಬಿಡುತ್ತೆ ನಿಮ್ಗೆ. ಓಕೆ. ಅಥವಾ ಎಲ್ಲಾರ ಫೈರ್ ಜಾಸ್ತಿ ಇತ್ತು ಅನ್ಕೊಳ್ಳಿ. ಸಪೋಸ್ ಒಂದ್ ಕಡೆ ಫೈರ್ ಎಲಿಮೆಂಟ್ ಸೌತ್ ಈಸ್ಟ್ ಅಲ್ಲಿ ತುಂಬಾ ಆಗೋಗಿದೆ, ಅವಾಗ ಏನ್ ಮಾಡ್ತೀರಾ ನೀವು, ಅರ್ತ್ ಎಲಿಮೆಂಟ್ ಹಾಕೊಂಡ್ಬಿಟ್ರೆ, ಆಡ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಫೈರ್ ಎಲಿಮೆಂಟ್ ಕಮ್ಮಿ ಆಗೋಗ್ಬಿಡ್ತದೆ. ಫಾರ್ ಎಕ್ಸಾಂಪಲ್ ಸೌತ್ ಈಸ್ಟ್ ಕಿಚನ್ ಅನ್ಕೊಳ್ಳಿ, ಸಿಕ್ಕಾಪಟ್ಟೆ ಹೆವಿ ಫೈರ್ ಎಲಿಮೆಂಟ್ ಆಗ್ಬಿಟ್ಟಿದೆ, ಆಕ್ಸಿಡೆಂಟ್ಸ್ ಎಲ್ಲ ಆಗ್ತಿದೆ ಅಂತದೆಲ್ಲ ಬಂದಾಗ, ಯು ನೋ ಇಟ್ ಇಸ್ ಇಂಬ್ಯಾಲೆನ್ಸ್. ಒಂದು ಫೈರ್ ತೆಗಿಬಹುದು, ಬಟ್ ಕೆಲವು ಸರಿ ಏನಾಗುತ್ತೆ, ತೆಗಿಯಕ್ಕಾಗಲ್ಲ. ಸೊ alternate remedies, you add earth element. Earth will exhaust the fire. ಯಾಕಂದ್ರೆ ಅದು ಅಬ್ಸಾರ್ಬ್ ಮಾಡ್ಕೊಂಡು ಅರ್ತ್ ಎಲಿಮೆಂಟ್ ಫೈರ್ ಎಲಿಮೆಂಟ್ ನ ಅಬ್ಸಾರ್ಬ್ ಮಾಡ್ಕೊಂಡು ಎಕ್ಸ್ಟಿಂಗ್ವಿಶ್ ಆಗ್ಬಿಡುತ್ತೆ. ಓಕೆ. ಸೊ ಇದು ಬಂದು ಥಿಯರಿ, ಅಂದ್ರೆ ಬೇಸಿಕ್ ಥಿಯರಿ ಆಫ್ ಇದು ಎಲಿಮೆಂಟ್ಸ್ ಹೆಂಗ್ ವರ್ಕ್ ಆಗುತ್ತೆ ವಾಸ್ತುವಲ್ಲಿ ಅಂತ ಹೇಳ್ಬಿಟ್ಟು. ಓಕೆ. ಮತ್ತೆ ಡಿಸ್ಟ್ರಕ್ಷನ್ ಹೇಳಿದ್ನಲ್ಲ, ಇದು ಫೈರ್ ಸ್ಪೇಸ್ ನ ಸ್ಪಾಯ್ಲ್ ಮಾಡುತ್ತೆ, ಮತ್ತೆ ಏರ್ ಎಲಿಮೆಂಟ್ ಬಂದು ಅರ್ತ್ ಎಲಿಮೆಂಟ್ ನ ಸ್ಪಾಯ್ಲ್ ಮಾಡುತ್ತೆ, ಆತರ. ಸೊ ಇದು ನೆನ್ಪಿಟ್ಕೋಬೇಕು, ದಟ್ ರಾಂಗ್ ಎಲಿಮೆಂಟ್ ಶುಡ್ ನಾಟ್ ಕಮ್ ಇನ್ ರೆಸ್ಪೆಕ್ಟಿವ್ ಝೋನ್ಸ್. ಅಂದ್ರೆ ಯಾವ್ಯಾವ ಝೋನ್ಸ್ ಇದಾವೋ ಆ ಝೋನ್ಸ್ ಅಲ್ಲಿ ತಪ್ಪು ಎಲಿಮೆಂಟ್ಸ್ ನ ಹಾಕೋಬಾರ್ದು. ಸೊ ಇದು ಬೇಸಿಕ್ ಫಂಡಮೆಂಟಲ್ಸ್ ಆನ್ ವಿಚ್ ದ ಎಂಟೈರ್ ವಾಸ್ತು ಇಸ್ ವರ್ಕಿಂಗ್ ಇದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಹೋದಾಗ,
ಯೂಶಲಿ ಏನಾಗ್ತಿತ್ತು, ಇವಾಗ ನಮ್ಮ ಹಳೆ ಕಾಲದಲ್ಲಿ ವಾಸ್ತು ಪ್ರತಿಯೊಂದು ಈ ಅಂದ್ರೆ ಮೆಜರ್ಮೆಂಟ್ಸ್ ಆಯಾ ಕ್ಯಾಲ್ಕುಲೇಷನ್ಸ್ ಎಲ್ಲ ಇದ್ವು. ಬಟ್ ಅದ್ರದ್ದು ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಇಟ್ ಇಸ್ ನಾಟ್ ರಿಲೇಟೆಡ್ ಟು ವಾಸ್ತು, ಇಸ್ ಮೋರ್ ರಿಲೇಟೆಡ್ ಟು ಆರ್ಕಿಟೆಕ್ಚರಲ್. ಯಾಕಂದ್ರೆ ಹಳೆ ಕಾಲದಲ್ಲಿ ವಾಸ್ತುಶಾಸ್ತ್ರಿಗಳೇ ಇದನ್ನ ಮಾಡ್ಬಿಡ್ತಾ ಇದ್ರು, ಪ್ಲಾನ್ ಎಲ್ಲ ರೆಡಿ ಮಾಡ್ಬಿಡ್ತಿದ್ರಲ್ಲ. ಸೊ ಹಾಗಾಗಿ ಎಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಅವ್ರಿಗೆ ಬರ್ಬೇಕಿತ್ತು, ಗೊತ್ತಾಗಿರ್ಬೇಕಿತ್ತು. ಸೊ ಹಾಗಾಗಿ ಆಯಾ ಕ್ಯಾಲ್ಕುಲೇಷನ್ಸ್ ಅವು ಇವು ಎಲ್ಲ ಮಾಡೋರು. ಬಟ್ ಈಗ ಏನಾಗ್ಬಿಟ್ಟಿದೆ, ಡಿಫ್ರೆಂಟ್ ಪೀಪಲ್ ಹ್ಯಾವ್ ಡಿಫ್ರೆಂಟ್ ಟಾಸ್ಕ್. ಆರ್ಕಿಟೆಕ್ಟ್ಸ್ ಬಂದು ಮಾಡ್ಕೊಳ್ತಾರೆ. ಸೊ ವಾಸ್ತು ಅವ್ರಿಗೆ ಅಷ್ಟೊಂದು ಅಲ್ಲಿ ಇದಿಲ್ಲ, ಅಂದ್ರೆ ದೇ ಡೋಂಟ್ ಹ್ಯಾವ್ ಅ ರೋಲ್ ಟು ಪ್ಲೇ ಇನ್ ದಟ್. ಸೊ ಜನರಲ್ ಆಗಿ ಏನಾಗುತ್ತೆ, ಇವಾಗ ಎಲ್ಲಾನು ಸೈಟ್ ಏನ ಇವರು 30-40 ಮಾಡ್ಕೊಂಡ್ಬಿಟ್ಟವ್ರೆ. ಗೋಲ್ಡನ್ ರೇಷಿಯೋ ಇಲ್ಲ, ಬಟ್ ಸ್ಟಿಲ್ ದೇ ಡೂ ಇಟ್ 30-40, 60-40 ಸ್ಟ್ಯಾಂಡರ್ಡ್ ಸೈಜಸ್ ಮಾಡ್ಕೊಂಡ್ಬಿಟ್ಟವ್ರೆ. ಇವನ್ ಸೆಟ್ ಬ್ಯಾಕ್ ಗವರ್ಮೆಂಟ್ 5 feet, 4 feet, 3 feet ಅಂತ ಹೇಳ್ತಾರೆ. ಸೊ ಯು ಡೋಂಟ್ ಹ್ಯಾವ್ ಮಚ್ ರೋಲ್ ಟು ಪ್ಲೇ. ಬಟ್ ರೂಮ್ಸ್ ಮಾತ್ರ ಅದನ್ನು ಕೂಡ ಇವ್ರು ಇಂಟೀರಿಯರ್ಸ್ ಅವರು ಇವರು ಅದನ್ನ ಇದು ಮಾಡ್ಕೊಂಡ್ಬಿಡ್ತಾರೆ. ಸೊ ಬೇಸ್ಡ್ ಆನ್ ಎಕ್ಸಿಸ್ಟಿಂಗ್ ವಾಟ್ ಎವರ್ ಇಸ್ ಎಕ್ಸಿಸ್ಟಿಂಗ್ ಇನ್ ದ ಹೌಸ್ ಅಲ್ಲ, ಸೊ ಫರ್ದರ್ ನೀವು ಅದನ್ನ ಒಂಚೂರು ಅಡ್ಜಸ್ಟ್ ಮಾಡಬಹುದು ಅಷ್ಟೇ. ಅಥವಾ ಇಫ್ ದೇ ಆರ್ ಟೇಕಿಂಗ್ ದ ಕನ್ಸಲ್ಟಿಂಗ್ ಬಿಫೋರ್ ದೇ ಸ್ಟಾರ್ಟ್ ದ ವರ್ಕ್, ಅವಾಗ ನೀವೇನಾದ್ರು ಸ್ವಲ್ಪ ಅವ್ರಿಗೆ ಸಜೆಷನ್ಸ್ ಕೊಡಬಹುದು. ಸೊ ಇಲ್ಲೊಂದು ಫಸ್ಟ್ ಸ್ಕ್ವೇರ್ ಇದೆ ನೋಡಿ. ಸೊ ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು, 4 ಕಾರ್ಡಿನಲ್ ಡೈರೆಕ್ಷನ್ಸ್. ಕಾರ್ಡಿನಲ್ ಅಂದ್ರೆ ನಾರ್ತ್ ಈಸ್ಟ್, ಸೌತ್ ವೆಸ್ಟ್ ಇದೆಯಲ್ಲ, ಈ 4 ಕಾರ್ಡಿನಲ್ ಡೈರೆಕ್ಷನ್ಸ್ ಅದನ್ನ ಇಮೇಜ್ ನಂಬರ್ ಆಫ್ಟರ್ ಕ್ರಿಯೇಷನ್ ಸೈಕಲ್ ಆದ್ಮೇಲೆ ಒಂದು ಬ್ರೌನ್ ಕಲರ್ ಇದೆ ನೋಡಿ, ನಾರ್ತ್ ವೆಸ್ಟ್, ನಾರ್ತ್ ಸೆಂಟರ್. ಎಸ್, ಸೊ ಇಲ್ಲಿ ಸೆಂಟರ್ ಇದೆ, ಆಮೇಲೆ ನಾರ್ತ್ ವೆಸ್ಟ್, ನಾರ್ತ್ ಈಸ್ಟ್ ಎಲ್ಲ ಇದೆಯಲ್ಲ ಇವು. ಸೊ ಇದು 9 ಸ್ಕ್ವೇರ್ಸ್ ಇದಾವೆ ನೋಡಿ ಇದರಲ್ಲಿ. ಹೌದು. ಸೊ 9 ಸ್ಕ್ವೇರ್ಸ್ ಇದಾವೆ. ಸೊ ಇದ್ರಲ್ಲಿ ಏನಾಗಿದೆ ಅಂದ್ರೆ ಭರತ್ ಎಲ್ರಿಗೂ ಕಾಣಿಸುತ್ತೆ ನನಗೆ ಗೊತ್ತಿಲ್ಲ ಭರತ್ ಅದು. ಹೌದು, ಕರೆಕ್ಟ್. ಅದೊಂದು ಸೆನ್ಸಿಟಿವ್ ಕಂಟೆಂಟ್ ಆಗಿದೆ. ಹೌದಾ, ಒಂದ್ ಕೆಲಸ ಮಾಡ್ತೀನಿ, ಇಲ್ಲಿ ಇದ್ರಲ್ಲೂ ಆಡ್ ಮಾಡ್ತೀನಿ. ಚಾಟಲ್ ಹಾಕ್ಬೋದಲ್ಲ ಇದ್ರಲ್ಲಿ? ಚಾಟಲ್ಲೂ ಹಾಕ್ಬೋದು. ಇನ್ಫ್ಯಾಕ್ಟ್ ಚಾಟಲ್ಲೂ ಹಾಕಿದ್ದೀನಿ. ಅಲ್ಲಿ ಆಯ್ ಅಂತ ಹಾಕಿದ್ದೀನಿ ನೋಡಿ, ಅದಕ್ಕೆ ರಿಪ್ಲೈ ಮಾಡ್ಕೊಂಡು ಹೋಗಿ ಬರುತ್ತೆ. ರಿಪ್ಲೈ ಮಾಡಿ. ಈಗ ಕಾಣ್ತಿದ್ಯಾ ಅದು? ನೋಡಿ ಅದು ಈಗ ಕಾಣ್ತಿದೆ. ಬಟ್ ಅಗೇನ್ ದ ಸೇಮ್ ವಾರ್ನಿಂಗ್ ಇಸ್ ದೇರ್, ದ ಕಂಟೆಂಟ್, ಸೆನ್ಸಿಟಿವ್ ಕಂಟೆಂಟ್, ದ ಆಥರ್ ಲೇಬಲ್. ಬಟ್ ನಾವು ಶೋ ಅಂತ ಪ್ರೆಸ್ ಮಾಡಿದ್ರೆ ಇಟ್ ಇಸ್ ಅಪಿಯರಿಂಗ್. ಅದು ತೋರ್ಸುತ್ತೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಕೆಲವೊಂದು ಫೋಟೋಸ್ ಹಾಕಿದ್ರೆ ಸೆನ್ಸಿಟಿವ್ ಅಂತ ತಗೊಂಡ್ಬಿಡುತ್ತೆ. ಮೋಸ್ಟ್ಲಿ ಇದರಲ್ಲಿ ಫೈರ್ ಅದಂತೆಲ್ಲ ಇದೆಯಲ್ಲ, ಅದನ್ನ ಸ್ಕ್ಯಾನ್ ಮಾಡ್ತಿದ್ಯೋ ಅಥವಾ ನಿಮ್ ಸೆಟ್ಟಿಂಗ್ಸ್ ಏನಾರ ಇರ್ಬೋದೇನೋ. ಇಲ್ಲ, ನಾನು ಅದು ಡಿಸೇಬಲ್ ಮಾಡಿದೀನಿ ಆ ಸೆಟ್ಟಿಂಗ್ಸ್. ಮುಂಚೆ ಇತ್ತು, ಬಟ್ ಅದು ಡಿಸೇಬಲ್ ಮಾಡಿದೆ. ಅದು ನಾನು ಫೋಟೋಸ್ ಶೇರ್ ಮಾಡ್ತಿರ್ಬೇಕಿದ್ರೆ. ಓಕೆ, ನಾನು ಮತ್ತೆ ಎಲ್ಲಾ ಫೋಟೋಸ್ ಇದು ಮಾಡ್ತೀನಿ ಹಂಗೆ. ಓಕೆ, ಸೊ ಇದು ನಾನು ಡಿಸ್ಕಸ್ ಮಾಡ್ತೀನಿ. ಇದು ಬ್ರೌನ್ ಒನ್ ವಿಚ್ ನೀವು ಈಗ ಶೇರ್ ಮಾಡಿದ್ರಲ್ಲ ಜಸ್ಟ್. ಓಕೆ, ಸೊ ಅದನ್ನ ಡಿಸ್ಕಸ್ ಮಾಡ್ತೀನಿ. ಸೊ ಯೂಶಲಿ ನೋಡಿದ್ರೆ ನೀವು ಓಲ್ಡನ್ ಡೇಸ್ ಅಲ್ಲಿ ದೇ ಯೂಸ್ ಟು ಇದನ್ನ ಹೆಂಗೆ ಸೆಗ್ಮೆಂಟ್ ಮಾಡ್ತಿದ್ರು ಅಂದ್ರೆ 8x8 64 ಅಥವಾ 9x9 81 ಅಷ್ಟೊಂದು ಸ್ಕ್ವೇರ್ಸ್ ಮಾಡ್ಕೊಳ್ತಿದ್ರು. ಬಟ್ ಕಾರ್ಡಿನಲ್ ಡೈರೆಕ್ಷನ್ಸ್ 4 ನಾರ್ತ್ ಈಸ್ಟ್, ಅದ್ರ ಮಧ್ಯದಲ್ಲಿ ಬೈಸೆಕ್ಟ್ ಮಾಡಿಬಿಟ್ಟು ಇನ್ನೊಂದು ಝೋನ್ಸ್ ಬರೋದು. ನಾರ್ತ್ ವೆಸ್ಟ್, ನಾರ್ತ್ ಈಸ್ಟ್ ಬರುತ್ತೆ, ಸೌತ್ ಈಸ್ಟ್ ಬರುತ್ತೆ, ಸೌತ್ ವೆಸ್ಟ್ ಬರುತ್ತೆ, ಒಂದು ಸೆಂಟರ್ ಬ್ರಹ್ಮಸ್ಥಾನ ಬರುತ್ತೆ. ಸೊ ಟೋಟಲಿ 9 ಝೋನ್ಸ್ ಇರುತ್ತೆ ಹಳೆ ಕಾಲದಲ್ಲಿ. ಸೊ ಮತ್ತೆ ಒಂದೊಂದು ಝೋನ್ ಅಲ್ಲಿ ಏನೇನ್ ಮಾಡ್ಕೋಬಹುದು. ಈಗ ಸೌತ್ ಈಸ್ಟ್ ಅಲ್ಲಿ ಇಲ್ಲಿ ಕಿಚನ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಮೀಟರ್, ಸ್ಟೋರ್ ರೂಮ್, ಈ ತರ ಎಲ್ಲ ಕೊಟ್ಟಿದ್ದಾರೆ. ಸೊ ಮಲ್ಟಿಪಲ್ ಇದನ್ನ ಕೊಟ್ಟಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಿಸ್ ವಿ ಕ್ಯಾನ್ ಪ್ಲಾನ್ ದ ಲೇಔಟ್. ಸೊ ಅದಲ್ಲದೆ ಇನ್ನೊಂದು ನೆಕ್ಸ್ಟ್ ಇಮೇಜ್ ಒಂದಿತ್ತು. ನೀವು ಎಲೆಕ್ಟ್ರಿಕ್ ಮೀಟರ್ ಅದೆಲ್ಲ ಎಲ್ಲಿ ಹೇಳಿದ್ರಿ? ನನಗೆ ಅದು ಬ್ರೌನ್ ಕಲರ್ ಇದೆ ನೋಡಿ. ಅಲ್ಲ, ಕಾಣ್ತಿಲ್ಲ ಯಾವ್ದ್ರಲ್ಲಿ ಅಂತ. ಜಸ್ಟ್ ಈಗ ಸೌತ್ ಈಸ್ಟ್ ಅಲ್ಲ? ಸೌತ್ ಈಸ್ಟ್ ಅಲ್ಲಿ. ಓಕೆ, ಸೌತ್ ಈಸ್ಟ್ ಅಲ್ಲಿ. ಸೊ ಇಲ್ಲಿ ಏನಂದ್ರೆ ವೆರಿ ಸಿಂಪಲ್. ಅಲ್ಲಿ ಏನ್ ಕೊಟ್ಟಿದಾರೋ ಮೋರ್ ಆರ್ ಲೆಸ್ ಅದೇ ಡೈರೆಕ್ಷನ್ಸ್ ಅಲ್ಲಿ ಎಲ್ಲಾನು ನಾವು ಪ್ಲೇಸ್ ಮಾಡಬೇಕು ಅಂತ ಅರ್ಥ. ಬಟ್ ಏನಂದ್ರೆ ಈಗಿರೋ urban context, in the urban context it is very difficult to fit everything into these zones. ನಿಮಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಸಿಗೋದೇ ಸೈಜ್ ಕೆಲವೊಂದ್ ಸರಿ ಅರ್ಧ ಸೈಟ್ ಅಲ್ಲೂ ಮನೆ ಕಟ್ಟಬೇಕಾಗತ್ತೆ. ಸೊ ದೇರ್ ಆರ್ ಲಾಟ್ ಆಫ್ ಲಿಮಿಟೇಷನ್ಸ್. ಬಟ್ ಇದು ಬಂದು ಆಸ್ ಪರ್ ಸ್ಕ್ರಿಪ್ಚರ್ಸ್ ದಿಸ್ ಇಸ್ ವಾಟ್ ದೇ ಹ್ಯಾವ್ ಪ್ರಿಸ್ಕ್ರೈಬ್ಡ್.
ಸೊ ಇಂತಿಂಥ ಝೋನ್ಸ್ ಅಲ್ಲಿ ಇಂತಿಂಥದ್ದು ಇರಬೇಕು. ಸೊ ಇದನ್ನ ನಾನು ನೆಕ್ಸ್ಟ್ ಇದ್ರಲ್ಲಿ ಡಿಸ್ಕಸ್ ಮಾಡ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಒಂದು ಇದಿದೆ, ಇಮೇಜ್ ಇದೆ, ವೇರ್ ಯು ಹ್ಯಾವ್ 9 ಬಾಕ್ಸಸ್ ಇತ್ತು ನೋಡಿ. ಇನ್ನೊಂದು ಅದು ಪೋಸ್ಟ್ ಮಾಡಿದೀನಿ. ಅದು ಎಲ್ಲೋ ಎಸ್ ಬ್ರಹ್ಮ ಅಂತ ಇದೆಯಲ್ಲ ಸೆಂಟ್ರಲ್ಲಿ, ಅದನ್ನ ಪೋಸ್ಟ್ ಮಾಡಿ. ಸೊ ಅದರಲ್ಲಿ ಅದು ಕಾಣಿಸ್ತಿಲ್ಲ. ಇಲ್ಲ, ಬ್ರಹ್ಮನು ಪೋಸ್ಟ್ ಆಗಿದೆ. ಶೋ ರಿಪ್ಲೈಸ್ ಅಂತ ತೋರಿಸಿದ್ರೆ ಅಲ್ಲಿ ಕಾಣುತ್ತೆ. ಓ ಅಲ್ಲಿದೆಯಾ ಅದು? ಓಕೆ ಓಕೆ. ಚೇಂಜ್ ಸೆಟ್ಟಿಂಗ್ಸ್ ಗೊತ್ತಿಲ್ಲ. ಓಕೆ, ಇದು ಮೇ ಬಿ ಬಿಕಾಸ್ ಆಫ್ ಮೈ ಸೆಟ್ಟಿಂಗ್ಸ್ ಅಂತ ಕಾಣುತ್ತೆ. ಇಲ್ಲ, ಅದು ಕಮೆಂಟ್ ಒಳಗೆ ಕಮೆಂಟ್ ಇದೆ, ಅದಕ್ಕೆ. ಕಮೆಂಟ್ ಒಳಗೆ ಕಮೆಂಟ್ ಇದೆಯಾ? ಓಕೆ ಓಕೆ ಓಕೆ, ಗಾಟ್ ಇಟ್. ಎಸ್ ಎಸ್, ಓಕೆ ಓಕೆ. ಸೊ ಇದು ಇಟ್ಸ್ ಅ ಸಿಂಪ್ಲಿಫೈಡ್ ಫಾರ್ಮ್ ಆಫ್ ದ ಅಬೌವ್ ಇಮೇಜ್. ಮುಂಚೆ ಇಮೇಜ್ ಇದೆಯಲ್ಲ ಅದರದ್ದೇ ಸಿಂಪ್ಲಿಫೈಡ್ ಫಾರ್ಮ್. ಸೊ ಇಲ್ಲಿ ಬೇಸಿಕ್ ನೋಡಿದ್ರೆ ನೀವು ಈ ವಾಟ್ ಹಿ ಹಸ್ ಟ್ರೈ ಟು ಡೂ ಇಸ್ ಝೋನ್ಸ್ ಜೊತೆಗೆ ಕಲರ್ಸ್ ಆಡ್ ಮಾಡಿದ್ದಾರೆ. ಅಂದ್ರೆ ಯಾವ್ಯಾವ ಪಂಚಭೂತ ಎಲ್ಲೆಲ್ಲಿ ಬರಬೇಕು ಅನ್ನೋದು ಕೂಡ ಆಡ್ ಮಾಡಿದ್ದಾನೆ. ಮತ್ತೆ ಕೆಲವೊಂದು ಆಕ್ಟಿವಿಟಿ ನಾರ್ತ್ ಈಸ್ಟ್ ಅಲ್ಲಿ ನೋಡಿದ್ರೆ ಮೆಡಿಟೇಷನ್, ಪೂಜೆ, ಮತ್ತೆ ಬಿಟ್ವೀನ್ ನಾರ್ತ್ ಅಂಡ್ ನಾರ್ತ್ ಈಸ್ಟ್ ಗ್ರಾನರಿ ಅಂತಾರೆ. ಸೊ ಇಲ್ಲೇನ್ ಮಾಡ್ತಿದ್ರು ಅಂದ್ರೆ ಹಳೆ ಕಾಲದಲ್ಲಿ ಔಷಧಿಗಳೆಲ್ಲ ಪ್ರಿಪೇರ್ ಮಾಡೋರು. ಸೊ ಬಿಟ್ವೀನ್ ನಾರ್ತ್ ಅಂಡ್ ನಾರ್ತ್ ಈಸ್ಟ್ ದೇ ಯೂಸ್ ಟು ಪ್ರಿಪೇರ್, ಮನೆಗೆ ಬೇಕಾಗಿರೋ ಔಷಧಿಗಳು ಸಣ್ಣ ಪುಟ್ಟವು ಅಲ್ಲಿ ಟರ್ಮರಿಕ್ ರುಬ್ಬೋದು ಅಂತೆಲ್ಲ ಮಾಡ್ಕೊಳ್ಳೋರು. ಆಮೇಲೆ ಈ ಸೌತ್ ಈಸ್ಟ್ ಪಕ್ಕದಲ್ಲಿ ಆಯಿಲ್ ಅಂಡ್ ಸೀಡ್ಸ್ ಅಂತ ಇದೆ. ಇಲ್ಲಿ ಮನೆಗೆ ಬೇಕಾಗಿರುವಂತ ಅದು ಬಿಟ್ವೀನ್ ನಾರ್ತ್ ಅಂಡ್ ನಾರ್ತ್ ಈಸ್ಟ್ ಗ್ರಾನರಿ ಅಂದ್ರಲ್ವಾ, ಅದಲ್ಲಿ ಮೆನ್ಷನ್ ಮಾಡಿಲ್ಲ. ಅದು ನಾರ್ತ್ ವೆಸ್ಟ್ ಅಲ್ಲಿ ಇದೆ ಮಾಡಿದ್ದಾರೆ. ನಾರ್ತ್ ವೆಸ್ಟ್ ಅಲ್ಲಿ ಇಲ್ಲ, ಇದು ಇದು ಆ ಇಮೇಜ್ ಅಲ್ಲ, ಬ್ರೌನ್ ಇಮೇಜ್ ಅಲ್ಲ, ಕಲರ್ ಇದೆ, ಕಲರ್ಸ್ ಇದೆ ನೋಡಿ. ಡಿಫ್ರೆಂಟ್ ಕಲರ್ಸ್ ಇಮೇಜ್ ಅಲ್ಲಿ ನಾರ್ತ್ ಈಸ್ಟ್. ಸೊ ಇಲ್ಲಿ ಗ್ರಾನರಿ ಅಂತ ಏನಿದೆಯಲ್ಲ, ದಟ್ ಈಸ್ ಅ ಝೋನ್ ಫಾರ್ ಮೆಡಿಸಿನ್ಸ್. ನೀವು ಮೆಡಿಸಿನ್ಸ್ ಎಲ್ಲ ಪ್ಲೇಸ್ ಮಾಡಬೇಕು ಅಂದ್ರೆ ಅಲ್ಲಿ ಪ್ಲೇಸ್ ಮಾಡಬಹುದು. ಮತ್ತೆ ನಾರ್ತ್ ಯೂಶುವಲಿ ಎಲ್ಲರೂ ಕುಬೇರಸ್ಥಾನ ಅಂತ ಸೌತ್ ವೆಸ್ಟ್ ಹೇಳ್ತಾರೆ, ಬಟ್ ಆಕ್ಚುಲಿ ಕುಬೇರಸ್ಥಾನ ಇಸ್ ಆನ್ ದಿ ನಾರ್ತ್, ಎಕ್ಸಾಕ್ಟ್ ನಾರ್ತ್ ಬರುತ್ತದು. ಸೊ ದಟ್ ಈಸ್ ವೇರ್ ಯು ಕ್ಯಾನ್ ಕೀಪ್ ದ ಮನಿ. ಅಂದ್ರೆ ಆ ಎಂಟ್ರೆನ್ಸ್ ಅಲ್ಲಿ ಡೋರ್ ಇಟ್ಟರೆ ಕೂಡ ನಿಮಗೆ ಮನಿ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ. ಅದು ಇನ್ನೊಂದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಇದು ಜಸ್ಟ್ ನಾನು ಪ್ರಿಮಿಟಿವ್ ಅಥವಾ ಕ್ಲಾಸಿಕ್ ವಾಸ್ತು ಏನಿದೆಯೋ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿರೋದು. ಸೊ ಈ ತರ ದೇ ಹ್ಯಾವ್ ಡಿಫೈನ್ ಡಿಫ್ರೆಂಟ್ ಝೋನ್ಸ್. ಸೊ ಇವಾಗ ಏನಾಯ್ತು ಅಂದ್ರೆ ಒಬ್ರು ಬಂದು ಒಂದು ಲಾಸ್ಟ್ 30 years ಮುಂಚೆ ರಿಸರ್ಚ್ ಮಾಡಿ, ಸಿ ವಾಟ್ ಹಿ ಟೋಲ್ಡ್ ಇಸ್ ಯು ಕೆನಾಟ್ ಸೆಗ್ಮೆಂಟ್ ಸ್ಪೇಸ್ ಇನ್ ಅ ಸ್ಕ್ವೇರ್ ಫಾರ್ಮ್. ಯಾಕಂದ್ರೆ ಭೂಮಿನೇ ಗೋಳಲ್ಲ, ಭೂಗೋಳ ಅಂದ್ರೆ. ಅಂಡ್ ಆಲ್ಸೋ ಡೈರೆಕ್ಷನ್ಸ್ ಆರ್ ಆಲ್ವೇಸ್ ಆಂಗ್ಯುಲರ್, ಇಟ್ ಇಸ್ ನಾಟ್ ಸ್ಟ್ರೈಟ್. ಒಂದು ಡೈರೆಕ್ಷನ್ಗೂ ಇನ್ನೊಂದು ಡೈರೆಕ್ಷನ್ಗೂ ಇಫ್ ಯು ಸೇ ಬಿಟ್ವೀನ್ ನಾರ್ತ್ ವೆಸ್ಟ್ ಆರ್ ಬಿಟ್ವೀನ್ ನಾರ್ತ್ ವೆಸ್ಟ್ ಅಂಡ್ ನಾರ್ತ್, ಇಟ್ ಇಸ್ 45 degrees. ಸೊ ಅದನ್ನ ನೀವು ಸ್ಕ್ವೇರ್ ಆಗಿ ಮಾಡಕ್ ಆಗೋದೇ ಇಲ್ಲ. ಸೊ ಇಟ್ ಇಸ್ ಆಲ್ವೇಸ್ ಲೈಕ್ ಅ ಸೆಗ್ಮೆಂಟ್. ಈಗ ಪಿಜ್ಜಾ ತಿಂತೀರಲ್ಲ ನೀವು, ಸೊ ಪಿಜ್ಜಾ ಹೆಂಗಿರುತ್ತೆ ಹೇಳಿ, ಟ್ರಯಾಂಗ್ಯುಲರ್ ಶೇಪ್. ಸೊ ದಟ್ ಇಸ್ ಹೌ ದ ಆಕ್ಚುಯಲ್ ಸ್ಪೇಸ್ ಇಸ್. ಸೊ ಸ್ಪೇಸ್ ಯಾವತ್ತು ನಿಮಗೆ ಸ್ಕ್ವೇರ್ ಆಗಿ ಬರೋದೇ ಇಲ್ಲ. ಸೊ ಮಾಡರ್ನ್ ವಾಸ್ತುವಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ದೇ ಆರ್ ಸ್ಪ್ಲಿಟಿಂಗ್ ದ ಸ್ಪೇಸ್ ಇಂಟು ಟ್ರಯಾಂಗ್ಯುಲರ್ ಸೆಕ್ಟರ್ಸ್. ಸೊ ಅದು ಒಂದು ಇಟ್ ವಾಸ್ ಅ ವೆರಿ ಬ್ರೇಕ್ ಥ್ರೂ ರಿಸರ್ಚ್. ಲಾಸ್ಟ್ 20-30 years ಇಂದ ಅವ್ರು ರಿಸರ್ಚ್ ಮಾಡಿ ಆಲ್ಮೋಸ್ಟ್ ಒಂದು 10,000 to 12,000 ಕೇಸ್ ಸ್ಟಡೀಸ್, ಸಕ್ಸಸ್ಫುಲ್ ಕೇಸ್ ಸ್ಟಡೀಸ್ ಅಂಡ್ ಅಕ್ರಾಸ್ ದ ಗ್ಲೋಬ್. ಅವ್ರು ಬರೀ ಇಂಡಿಯಾದಲ್ಲಿ ಮಾತ್ರ ಮಾಡಿಲ್ಲ, ಅದು ಥ್ರೂ ಔಟ್ ದ ಗ್ಲೋಬ್ ಎಲ್ಲಾ ಸ್ಪೇಸಸ್ನು ಸ್ಟಡಿ ಮಾಡಿ ಅದನ್ನ ಕಂಪೈಲ್ ಮಾಡಿ ಒಂದು ಒಳ್ಳೆ ಹ್ಯಾಂಡ್ ಬುಕ್ ಮಾಡಿದ್ದಾರೆ, ಮಹಾವಾಸ್ತು ಅಂತ ಹೇಳ್ಬಿಟ್ಟು. ಸೊ ದಟ್ ಇಸ್ ಪಾಪ್ಯುಲರ್ಲಿ ನೋನ್ ಆಸ್ ಮಾಡರ್ನ್ ವಾಸ್ತು. ಸೊ ಮಾಡರ್ನ್ ವಾಸ್ತುದು ನೆಕ್ಸ್ಟ್ ಸ್ಲೈಡ್ ಹೇಳ್ತೀನಿ, ಯಾವ್ದು ಗೊತ್ತಾ ನಿಮ್ಗೆ ಹೇಳ್ತೀನಿ, ಅದನ್ನ ಹಾಕಿ. ಸೊ ಅಲ್ಲಿ ನಿಮಗೆ ಲಾಸ್ಟ್ ಒಂದು ಸರ್ಕಲ್ ಇದೆ ನೋಡಿ, ಒಂದು ಅದನ್ನ ಹಾಕಿ. ಸರ್ಕಲ್. ಸರ್ಕಲ್ ಕಿಂತ ಮುಂಚೆ ಒಂದು ಮನುಷ್ಯಂದು ಇದೆ ನೋಡಿ, ಅದೊಂದು ಹಾಕ್ಬಿಡಿ. ಅದು ಐ ಜಸ್ಟ್ ಸೇ ದಟ್ ಇದು ಅದ್ರ ಬಗ್ಗೆ ಅದ್ರದ್ದು. ಓಕೆ, ಮನುಷ್ಯಂದು ಹಾಕ್ತೀನಿ ಈಗ. ಮನುಷ್ಯಂದು ಒಂದು ಹಾಕಿ, ಯಾಕಂದ್ರೆ ಅದು ಇದು ಇದ್ರ ಪಾಯಿಂಟ್ಸ್ ಹೇಳಬೇಕು. ಮಾಡಿದ್ದೀನಿ, ಅದು ಪೋಸ್ಟ್ ಮಾಡಿದೆ. ಓಕೆ, ಅದು ಇದ್ರ ಕೆಳಗೆ ಪೋಸ್ಟ್ ಮಾಡಿದೀರಾ ಅಥವಾ ಡಿಫರೆಂಟ್ ಮಾಡಿದೀರಾ? ಮಾಡಿದ್ದೀನಿ. ಓಕೆ ಓಕೆ ಓಕೆ. ಸೊ ಈಗ ಇದು ಸೇಮ್ ಅದೇ ನಾರ್ತ್ ಈಸ್ಟ್ ವೆಸ್ಟ್ ಏನ್ ಝೋನ್ ಇದ್ವಲ್ಲ, ಸೊ ನಮಗೆ ಗೊತ್ತು ಅದು ಹಳೆ ಕಾಲದ್ದು ಇದಿತ್ತಲ್ಲ. ಇವರು ಇದು ಚರ್ನಿಂಗ್ ಮಾಡಿದ್ರಲ್ಲ, ದೇವತೆಗಳು ಒಂದ್ ಕಡೆ ಮತ್ತೆ ಹಸುರರು ಮಂದಾರ ಪರ್ವತ ಹತ್ರ. ಮಂದಾರ ಪರ್ವತ. ಅದು ಚರ್ನಿಂಗ್ ಮಾಡಿದಾಗ
ವಾಸ್ತು ಪುರುಷ ಕೂಡ ಉದ್ಭವ ಆಗ್ತಾರೆ ಅದರಿಂದ. ಸೊ ಅದೊಂದು ಸ್ಟೋರಿ ಇದೆ. ನಿಜ. ಅವ್ರಿಗೇನೋ ಅವ್ರನ್ನ ಇದ್ ಮಾಡಕ್ಕೋಸ್ಕರ ಭೂಮಿ ಮೇಲೆ ಒಂದ್ ಜಾಗ ಕೊಟ್ಟು, ಸೊ ಇದ್ರದ್ದು ಪೊಸಿಷನ್ ಇದೆ ನೋಡಿ, ನಾರ್ತ್ ಈಸ್ಟ್ ವರ್ಸಸ್ ಸೌತ್ ವೆಸ್ಟ್, ಆ ಪರ್ಟಿಕ್ಯುಲರ್ ಆಕ್ಸಿಸ್ ಅಲ್ಲಿ ವಾಸ್ತು ಪುರುಷನ್ನ ಇದ್ ಮಾಡಿ, ಸೊ ಏನ್ ಹೇಳ್ತಾರೆ ಅಂದ್ರೆ, ಪ್ರತಿಯೊಬ್ರು ನಿಮ್ ಇದು ಮನೆ ಕಟ್ಬೇಕಾದ್ರೆ ನಿಮ್ಮನ್ನ ಪೂಜೆ ಮಾಡಿ ನಿಮ್ದು ದೇ ಶುಡ್ ಟೇಕ್ ಯುವರ್ ಬ್ಲೆಸ್ಸಿಂಗ್ಸ್ ಅಂಡ್ ದೆನ್ ಓನ್ಲಿ ಬಿಲ್ಡ್ ದ ಹೌಸ್ ಅಂತ ಹೇಳ್ಬಿಟ್ಟು ಅದೊಂದು ಸ್ಟೋರಿ ಬಿಡಿ. ಸೊ ಬೇಸಿಕಲಿ ವಾಟ್ ದೇ ಮೆಂಟ್ ವಾಸ್, ಏನಕ್ಕೆ ಅದನ್ನ ಮಾಡಿದ್ದಾರೆ ಅಂದ್ರೆ, ವಾಸ್ತುವಲ್ಲಿ ದೇರ್ ಆರ್ ಸಮ್ ವೆರಿ ಕ್ರಿಟಿಕಲ್ ಪಾಯಿಂಟ್ಸ್. ಈಗ ನಾರ್ತ್ ಈಸ್ಟ್ ಟು ಸೌತ್ ವೆಸ್ಟ್ ಇಸ್ ನಥಿಂಗ್ ಬಟ್ ಯುವರ್ ಬ್ಯಾಕ್ ಬೋನ್, ನಿಮ್ದು ಸ್ಪೈನ್ ಏನಿದೆಯಲ್ಲ. ಸೊ ಈ ಪಾಯಿಂಟ್ಸ್ ಅಲ್ಲಿ ನೀವೇನಾರ ರಾಂಗ್ ಪಾಯಿಂಟ್ಸ್ ಅಲ್ಲಿ ಪಿಲ್ಲರ್ಸ್ ಮಾಡೋದು ಅಥವಾ ಏನಾದ್ರು ಡ್ರಿಲ್ಲಿಂಗ್ ಮಾಡೋದು ರಾಂಗ್ ಏನೋ ಮಾಡ್ತು ಅಂದ್ರೆ ನಿಮ್ಮ ಬಾಡಿಯಲ್ಲಿ ಹೆಲ್ತ್ ಇಶ್ಯೂಸ್ ಕೊಡುತ್ತೆ. ಮೇ ಬಿ ಕೆಲವ್ರಿಗೆ ಬ್ಯಾಕ್ ಬೋನ್ ಪ್ರಾಬ್ಲಮ್ ಕೊಡುತ್ತೆ, ಕೆಲವರಿಗೆ ಶೋಲ್ಡರ್ ಪ್ರಾಬ್ಲಮ್ ಕೊಡಬಹುದು. ಈಗ ಲೆಫ್ಟ್ ಟು ರೈಟ್ ಅಂದ್ರೆ ಕೆಲವರಿಗೆ ಕೈಯಲ್ಲಿ ಪ್ರಾಬ್ಲಮ್ ಕೊಡುತ್ತೆ. ಸೊ ಇಲ್ಲಿ ಈ ವಾಸ್ತು ಪುರುಷನ್ದು ಆಕ್ಸಿಸ್ ಅಲ್ಲಿ ಎಲ್ಲಿ ರೆಡ್ ಅಂಡ್ ಬ್ಲೂ ಪಾಯಿಂಟ್ಸ್ ಇದಾವಲ್ಲ, ಸೊ ಎಲ್ಲೆಲ್ಲಿ ರೆಡ್ ಪಾಯಿಂಟ್ಸ್ ಇದಾವೋ ಇವೆಲ್ಲ ತುಂಬಾ ಕ್ರಿಟಿಕಲ್ ಪಾಯಿಂಟ್ಸ್. ಇದನ್ನ ಟಚ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಏರಿಯಾ ಆಫ್ ದ ಬಾಡಿಯಲ್ಲಿ ನಿಮಗೆ ಹೆಲ್ತ್ ಇಶ್ಯೂ ಕೊಡುತ್ತೆ. ಸೊ ಇಟ್ ಈಸ್ ಈಸಿ ಟು ಡಯಾಗ್ನೋಸ್ ಇಫ್ ಸಮಬಡಿ ಇಸ್ ಹ್ಯಾವಿಂಗ್ ಅ ಪ್ರಾಬ್ಲಮ್ ಇನ್ ಕೆಲವರಿಗೆ ತಲೆಯಲ್ಲಿ ಕೂಡ ಟ್ಯೂಮರ್ಸ್ ಇರುತ್ತೆ. ಸೊ ಅದು ನಾರ್ತ್ ಈಸ್ಟ್ ಅಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ ಏನಾರ ಹಿಟ್ ಆಗಿದ್ರೆ ಸೊ ಆ ತರ ಇಶ್ಯೂಸ್ ಕೊಡುತ್ತೆ. ಸೊ ಅವಾಗ ಅದನ್ನ ಕರೆಕ್ಷನ್ ಮಾಡ್ಕೊಂಡ್ಬಿಟ್ರೆ ಆ ಡಿಸೀಸ್ ಹೊಟ್ಟೋಗುತ್ತೆ. ಸೊ ಆ ತರ ದಿಸ್ ಇಸ್ ಮೇನ್ಲಿ ಫಾರ್ ಮ್ಯಾಪಿಂಗ್ ದ ಹ್ಯೂಮನ್ ಬಾಡಿ ಅಂಡ್ ದೇರ್ ಆರ್ಗನ್ಸ್ ವಿತ್ ರೆಸ್ಪೆಕ್ಟ್ ಟು ವಾಸ್ತು ಸ್ಪೇಸ್. ಸೊ ದಟ್ ಇಸ್ ವಾಟ್ ದಿಸ್ ಪರ್ಟಿಕ್ಯುಲರ್ ವಾಸ್ತು ಪುರುಷ ಮಂಡಳ ಇಸ್ ಫಾರ್. ಸೊ ವಾಸ್ತು ಪುರುಷ ಮಂಡಳ ಅಂತಾರೆ ಇದಕ್ಕೆ. ಸೊ ಈ ರೆಡ್ ಪಾಯಿಂಟ್ಸ್ ಎಲ್ಲ ಬಂದು ಯೆಲ್ಲೋ ಕಲರ್ ಬ್ರಹ್ಮಸ್ಥಾನ ಇದು. ಸೊ ಈ ರೆಡ್ ಎಲ್ಲ ಬಂದು ಕ್ರಿಟಿಕಲ್ ಪಾಯಿಂಟ್ಸ್, ವೆರಿ ವೆರಿ ಕ್ರಿಟಿಕಲ್. ಅಂಡ್ ಬಟ್ ಏನ್ ಹೇಳ್ತಾರೆ ಅಂದ್ರೆ, ನೀವು ಮನೆ ಕಟ್ಟಿದಾಗ ಇವನ್ ಇಫ್ ದ ಆರ್ಕಿಟೆಕ್ಟ್ ಹ್ಯಾಸ್ ಪ್ಲಾನ್ ಸಮಥಿಂಗ್ ಆನ್ ದೀಸ್ ರೆಡ್ ಸ್ಪಾಟ್ಸ್ ಅಲ್ಲ, ಆಟೋಮೆಟಿಕಲಿ ದಿಸ್ ವಾಸ್ತು ಸ್ಪೇಸ್ ವಿಲ್ ಅಲೈನ್ ಅಂಡ್ ಇಟ್ ವಿಲ್ ಚೇಂಜ್ ಅಂತೆ. ಫಾರ್ ಎಕ್ಸಾಂಪಲ್ ಪ್ಲಾನ್ ಮಾಡಿರ್ತಾರೆ ಒಂದು ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿ, ಅವನು ಆರ್ಕಿಟೆಕ್ಟ್ ಪಿಲ್ಲರ್ ಡಿಸೈನ್ ಮಾಡಿರ್ತಾನೆ, ಬಟ್ ಹಾಕ್ಬೇಕಾದ್ರೆ ಮೇಸ್ತ್ರಿ ಒಂದ್ ಅಡಿ ಆ ಕಡೆ ಈ ಕಡೆ ತಳ್ಳ ಹಾಕ್ಬಿಟ್ರೆ ಅದು ಅವಾಯ್ಡ್ ಆಗೋಗ್ಬಿಡುತ್ತೆ. ಸೊ ಯೂಶುವಲಿ 99% ಆಫ್ ದ ಕೇಸಸ್ ಅಲ್ಲಿ ಪ್ರಕೃತಿನೇ ಅದನ್ನ ಅವಾಯ್ಡ್ ಮಾಡ್ಬಿಡುತ್ತೆ. ಇಟ್ ವಿಲ್ ನಾಟ್ ಅಲೋ ಟು ಹಿಟ್ ದೀಸ್ ಕ್ರಿಟಿಕಲ್ ಪಾಯಿಂಟ್ಸ್. ಸೊ ದಟ್ ಇಸ್ ವಾಟ್ ರಿಸರ್ಚ್ ಅಲ್ಲಿ ಅದನ್ನೇ ಇವ್ರು ಹೇಳಿರೋದು. ಕ್ರಿಟಿಕಲ್ ಪಾಯಿಂಟ್ಸ್ ಯೂಶುವಲಿ ಹಿಟ್ ಆಗಲ್ವಂತೆ. 99% ಆಫ್ ದ ಕೇಸಸ್ ಅಲ್ಲಿ ಹಿಟ್ ಆಗಲ್ಲ. ವೆರಿ ರೇರ್ ಕೇಸಸ್ ಅಲ್ಲಿ 1% ಇರುತ್ತೆ. ಸೊ ಅಂತ ಎಸ್ಪೆಷಲಿ ರೆಡ್. ಬಟ್ ಬ್ಲೂ ಸ್ಪಾಟ್ಸ್ ಏನಿದೆಯಲ್ಲ, ಇದು ಇಟ್ ಕ್ಯಾನ್ ಹ್ಯಾಪನ್ ಬಿಕಾಸ್ ಇಟ್ಸ್ ಆಲ್ ನಾಟ್ ವೆರಿ ಕ್ರಿಟಿಕಲ್, ಬಟ್ ಅಟ್ ದ ಸೇಮ್ ಟೈಮ್ ಅದನ್ನು ರಿಲೇಟೆಡ್ ಬಾಡಿ ಪಾರ್ಟ್ಸ್ ಅಲ್ಲಿ ಪ್ರಾಬ್ಲಮ್ ಕೊಡುತ್ತೆ. ಈಗ ನೀ ಪ್ರಾಬ್ಲಮ್ ಕೆಲವರು ಕೊಡ್ತಿರುತ್ತೆ. ಸೊ ಮೇ ಬಿ ದಟ್ ಬೆಸ್ಟ್ ಅಲ್ಲಿ ನೋಡ್ತಿದ್ರಲ್ಲ ಬ್ಲೂ ಸ್ಪಾಟ್ಸ್ ಇವೆಲ್ಲ ಹಿಟ್ ಆಗಿರುತ್ತೆ. ಕೆಲವರಿಗೆ ಆಂಕಲ್ ಇಶ್ಯೂಸ್ ಕೊಡುತ್ತೆ. ಸೊ ಆತರ. ಸೊ ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ರಿಲೇಟ್ ದಿಸ್ ಟು ಯುವರ್ ಬಾಡಿ ಪಾರ್ಟ್. ಸೊ ಅದಕ್ಕೆ ಇದನ್ನ ಕೊಟ್ಟಿರೋದು ಅವರು. ಓಕೆ. ಸೊ ಈಗ ಮಾಡರ್ನ್ ವಾಸ್ತು ಏನ್ ಹೇಳಿದ್ವಲ್ಲ, ಸೊ ಅದು ಆ ಸರ್ಕಲ್ ಇತ್ತು ನೋಡಿ, ಅದನ್ನ ಹಾಕಿ ವಾಸ್ತು ಚಕ್ರ ಅಂತ ಹೇಳ್ತಾರೆ ಇದಕ್ಕೆ. ಅದು ಹಾಕಿದ್ದೀನಿ. ಅದು ಹಾಕಿದೀರಾ? ಓಕೆ. ಕೊನೆಯಲ್ಲಿ ಲಾಸ್ಟ್ ಹಾಕಿದೆಯಲ್ಲ. ಸೊ ದಿಸ್ ಇಸ್ ವಾಟ್ ಇಸ್ ಆಕ್ಚುಯಲ್ ವಾಸ್ತು ಅಂಡ್ ವಾಟ್ ಎವರ್ ವಿ ಸ್ಪೋಕ್ ವಾಸ್ ಆಲ್. ಸರ್ ಒಂದು ನಿಮಿಷ, ಯಾರ್ಗಾನ ಕ್ವೆಶ್ಚನ್ಸ್ ಇದ್ರೆ ಕೇಳಿ ನೋಡೋಣ. ಬೇಕಾದ್ರೆ ಫೈನಲ್ ಆಗಿ ತಗೊಳ್ಳೋಣ. ಏನ್ ಕ್ವೆಶ್ಚನ್ಸ್ ಇರ್ಲಿ, ವಿ ವಿಲ್ ಟೇಕ್ ಇಟ್ ಒನ್ಸ್. ಇದೆಲ್ಲ ಮುಗಿದ್ಬಿಡ್ಲಿ, ಅದು ಆಮೇಲೆ ತಗೊಳ್ಳೋಣ. ಇದನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಐ ವಿಲ್ ಜಸ್ಟ್ ಫಿನಿಶ್ ದ ಇದು. ಅಂದ್ರೆ ಇದು ಬಂದು ಐ ಜಸ್ಟ್ ವಾಂಟೆಡ್ ಟು ಬಿಲ್ಡ್ ಅಪ್ ದ ಸ್ಟೋರಿ, ಏನೇನಿತ್ತು ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಸೊ ವಾಟ್ ಎಕ್ಸಾಕ್ಟ್ಲಿ ವಿ ಡೂ ಇನ್ ದ ಇದು. ಓಕೆ, ಅದು ಎಲ್ಲರೂ ಕಾಣಿಸ್ತಿದ್ದಿಲ್ಲ ಯಾಕಂದ್ರೆ ನನ್ನ ಸಿಸ್ಟಮ್ ಅಲ್ಲಿ ಲೋಕಲ್ ಅಲ್ಲಿ ಇದೆ ನಂದು. ನಾನು ಅದನ್ನ ಓಪನ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ಬಿಡ್ಬೋದು. ಬಟ್ ಇಟ್ ಇಸ್ ವಿಸಿಬಲ್ ಟು ಎವ್ರಿಬಡಿ, ರೈಟ್? ಅದು ಕಮೆಂಟ್ಸ್ ಅಲ್ಲೂ ಹಾಕಿದ್ದೀನಿ. ಬರ್ತಾರೆ ಅವರು ಟ್ಯಾಗ್ ಮಾಡಿರೋದನ್ನ ಟ್ಯಾಪ್ ಮಾಡಿದಾಗ ನಿಮ್ಮ ಟ್ವಿಟರ್ ಹೋಗ್ತಾ ಇದೆ, ಅಲ್ಲಿ ಎಲ್ಲ ಕಾಣಿಸ್ತಾ ಇದೆ. ನೀವು ಕ್ಲಿಕ್ ಮಾಡಿದ್ರೆ ಟ್ಯಾಗ್ ಅಲ್ಲಿ ಟ್ಯಾಗ್ ಮಾಡಿದಿರಲ್ಲ, ಟ್ಯಾಪ್ ಮಾಡಿದಾಗ ಭರತ್ ಅವ್ರ ಟ್ವಿಟರ್ ಹೋಗುತ್ತೆ. ಓಕೆ. ಅವ್ರ ಟ್ವಿಟರ್ ಅಲ್ಲಿ ಇವೆಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿರೋ ಎಲ್ಲವೂ ಇದೆ. ಇದೆಯಾ? ಓಕೆ ಓಕೆ. ಹಂಗಾರೆ ನಾನು ಇದನ್ನ ಹೌದು. ಓಕೆ, ದೆನ್ ಐ ವಿಲ್ ಗೋ ವಿತ್ ದಿಸ್. ಸೊ ಫೈನಲಿ ಈ ಸರ್ಕಲ್ ಏನ್ ನೋಡ್ತಿದ್ದೀರಾ, ಇದಕ್ಕೆ ವಾಸ್ತು ಚಕ್ರ ಅಂತ ಹೇಳ್ತೀವಿ. ಸೊ ಜನರಲಿ ಇದು ಹೆಂಗೆ ಯೂಸ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದು ಪ್ಲಾಟ್ ತಗೊಂಡಾಗ ಅದರದ್ದು ಸೆಂಟರ್ ಡಿಫೈನ್ ಮಾಡ್ಕೋಬೇಕು. ಇದು ಇಫ್ ಯು ಆರ್ ಬಿಲ್ಡಿಂಗ್ ಅ ನ್ಯೂ ಹೌಸ್. ಬಟ್ ಎಕ್ಸಿಸ್ಟಿಂಗ್ ಹೌಸ್ ಇತ್ತು ಅಂದ್ರೆ ಅದಕ್ಕೆ ಡಿಫ್ರೆಂಟ್ ಮೆಥಡ್ ಇದೆ ಟು ಅರೈವ್ ಎಟ್ ದ ಸೆಂಟರ್ ಆಫ್ ದ ಬಿಲ್ಡಿಂಗ್. ಯಾಕಂದ್ರೆ ಕೆಲವು ಸರಿ ಏನಾಗುತ್ತೆ, ರೆಕ್ಟಾಂಗ್ಯುಲರ್ ಕಟ್ಟಿರಲ್ಲ, ಒಂಚೂರು ಆ ಕಡೆ ಈ ಕಡೆ, ಒಂದ್ ಕಡೆ ಜಾಸ್ತಿ ಇರುತ್ತೆ, ಒಂದ್ ಕಡೆ ಕಮ್ಮಿ ಇರುತ್ತೆ.
ಮೋಸ್ಟ್ಲಿ ಏರಿಯಾ ಹಿಂದ್ಗಡೆ ಸೌತ್ ವೆಸ್ಟ್ ಕಡೆ ಜಾಸ್ತಿ ಇರುತ್ತೆ, ನಾರ್ತ್ ಈಸ್ಟ್ ಕಡೆ ಕಮ್ಮಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ, CG ಅಂತೀವಿ, ಸೆಂಟರ್ ಆಫ್ ಗ್ರಾವಿಟಿ ಪಾಯಿಂಟ್ ಅಂತೀವಲ್ಲ. ಸೊ ವಿ ಹ್ಯಾವ್ ಟು ಡಿರೈವ್ ದ CG ಆಫ್ ದ ಸ್ಪೇಸ್ ಅಂಡ್ ದಟ್ ವಿಲ್ ಬಿ ಯುವರ್ ಸೆಂಟರ್ ಆಫ್ ದ ಸ್ಪೇಸ್. ಸೊ ಅದು ಬ್ರಹ್ಮಸ್ಥಾನ ಆಗುತ್ತೆ. ಸೊ ಅಲ್ಲಿಂದ ಇದನ್ನ ಮ್ಯಾಪ್ ಮಾಡ್ಕೋಬೇಕು. ಸೊ ಜನರಲಿ ಲೆಟ್ ಅಸ್ ಡಿಸ್ಕಸ್ ಎಕ್ಸಿಸ್ಟಿಂಗ್ ಹೌಸ್. ಇವಾಗ ಒಂದು ಕಟ್ಟಿರೋ ಮನೆನ ಹೆಂಗ್ ಮ್ಯಾಪ್ ಮಾಡ್ತೀವಿ ಅಂತ ಹೇಳ್ತೀನಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡೈರೆಕ್ಷನ್. ಸೊ ನಾರ್ತ್ ನ ಡಿಟರ್ಮೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಈ ಲೇಔಟ್ ಮಾಡಿದಾಗ ಕೆಲವು ಸರಿ ಒಂದು 20 ಡಿಗ್ರಿ 25 ಡಿಗ್ರಿ ಸೊಟ್ಟ ಮಾಡ್ಬಿಡ್ತಾರೆ. ನೀವು ನೋಡಿದ್ರೆ ಇದು ಈಸ್ಟ್ ಫೇಸಿಂಗ್ ಹೌಸ್ ಅಂತ ಹೇಳ್ತಾರೆ, ಬಟ್ ಹೋಗಿ ನೋಡಿದ್ರೆ ಈಸ್ಟ್ ಇರಲ್ಲ, ಒಂದು 20 ಡಿಗ್ರಿ ಈ ಕಡೆ ತಿರ್ಕೊಂಡಿರುತ್ತೆ ಅಥವಾ ಆ ಕಡೆ ತಿರ್ಕೊಂಡಿರುತ್ತೆ. ಯಾಕಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದ ಲೇಔಟ್ ಆಫ್ ದ ಜಿಯೋಗ್ರಫಿ ಆಫ್ ದ ಲ್ಯಾಂಡ್. ಸೊ ಅದು ಹೆಂಗ್ ಬಂದಿರುತ್ತೆ, ಯಾವ್ದೋ ರೋಡ್ ಬಂದಿರ್ತದೆ, ಸೊ ಅದ್ರ ಲೆವೆಲ್ಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಅವ್ರು ಸ್ಟ್ರೈಟ್ ಮಾಡಕ್ ಹೋದ್ರೆ ತುಂಬಾ ವೇಸ್ಟ್ ಆಗುತ್ತೆ ಲ್ಯಾಂಡ್. ಸೊ ಅದಕ್ಕೆ ಅಲೈನ್ ಮಾಡ್ಕೊಂಡು ಮಾಡ್ಬಿಡ್ತಾರೆ, ಅದು ಅವ್ರದ್ದು ತಪ್ಪಿಲ್ಲ. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಫಸ್ಟ್ ವಿ ಹ್ಯಾವ್ ಟು ಡಿಟರ್ಮೈನ್ ದ ಮ್ಯಾಗ್ನೆಟಿಕ್ ನಾರ್ತ್. ಸೊ ನಾರ್ತ್ ಅಲ್ಲಿ 2 ಬರುತ್ತೆ, ಟ್ರೂ ನಾರ್ತ್ ಬರುತ್ತೆ, ಮ್ಯಾಗ್ನೆಟಿಕ್ ನಾರ್ತ್ ಬರುತ್ತೆ. ಸೊ ಆಲ್ವೇಸ್ ವಿ ಹ್ಯಾವ್ ಟು ಡಿಟರ್ಮಿನ್ ಮ್ಯಾಗ್ನೆಟಿಕ್ ನಾರ್ತ್, ಯಾಕಂದ್ರೆ ಮ್ಯಾಗ್ನೆಟಿಕ್ ನಾರ್ತ್ ಇಸ್ ಕಾನ್ಸ್ಟೆಂಟ್. ಬಟ್ ಟ್ರೂ ನಾರ್ತ್ ಏನಾಗುತ್ತೆ, ಡಿಫ್ಲೆಕ್ಟ್ ಆಗ್ತಾ ಇರುತ್ತೆ ಡಿಪೆಂಡಿಂಗ್ ಆನ್ ಸೀಸನ್ಸ್. ಇವಾಗ ಹೆಂಗೆ ಜಾನ್ವರಿ ಸೀಸನ್ ನೋಡ್ತೀರಾ, ಸನ್ ಒಂಚೂರು ಲೆಫ್ಟ್ ಕಡೆ ಇರುತ್ತೆ, ಒಂಚೂರು ಎಕ್ಸಾಕ್ಟ್ ಮಾರ್ಚ್ 23 ಬರ್ತಿದ್ದಂಗೆ ಸೆಂಟರ್ ಬರುತ್ತೆ, ಆಮೇಲೆ ಏಪ್ರಿಲ್ ಮೇ ಆಗ್ತಿದ್ದಂಗೆ ರೈಟ್ ಹೋಗ್ಬಿಡುತ್ತೆ ಸನ್. ಸೊ ಎಕ್ಸಾಕ್ಟ್ ಈಕ್ವಿನಾಕ್ಸ್ ಗೆ ಬರಬೇಕು ಅಂದ್ರೆ ಅದು ಮಾರ್ಚ್ ಮತ್ತೆ ಸೆಪ್ಟೆಂಬರ್ ಅಲ್ಲಿ ಈಕ್ವಿನಾಕ್ಸ್ ಬರುತ್ತೆ. ಸೊ ಓನ್ಲಿ ದೆನ್ ಇಫ್ ಯು ಮೆಜರ್ ಯು ವಿಲ್ ಗೆಟ್ ಎಕ್ಸಾಕ್ಟ್ ಈಸ್ಟ್ ಅಥವಾ ನಾರ್ತ್. ಓಕೆ, ಸೊ ಅದಕ್ಕೆ ಸಿನ್ಸ್ ಇಟ್ ಇಸ್ ನಾಟ್ ಕಾನ್ಸ್ಟೆಂಟ್, ಜನರಲಿ ವಾಸ್ತು ಮಾಡ್ತೀವಿ ಅಂದ್ರೆ ಡಿಫೈನ್ ಇಟ್ ಥ್ರೂ ಮ್ಯಾಗ್ನೆಟಿಕ್ ನಾರ್ತ್ ಅಲ್ಲ. ಯಾಕಂದ್ರೆ ಅರ್ಥದ ಟಿಲ್ಟ್ ಏನಿದೆಯಲ್ಲ, ದ ಟಿಲ್ಟ್ ಇಸ್ ಕಾನ್ಸ್ಟೆಂಟ್ ಅಂಡ್ ಅಬೌಟ್ ದ ಟಿಲ್ಟಿಂಗ್ ಆಕ್ಸಿಸ್ ಮ್ಯಾಗ್ನೆಟಿಸಮ್ ಫ್ಲೋ ಆಗ್ತಿರುತ್ತೆ. So always when you direct your compass to that axis, it is always show the same north. So ಏನ್ ಮಾಡ್ತೀವಿ, ನಾರ್ತ್ ಡಿಟರ್ಮಿನ್ ಮಾಡ್ಕೊಂತೀವಿ. ಬಟ್ ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಬ್ರಹ್ಮಸ್ಥಾನದಲ್ಲಿ ಒಂದು ಶಂಕುಸ್ಥಾಪನೆ ಅಂತಾರೆ, ಒಂದು ಉದ್ದದ್ದು ಒಂದು 2 ಅಥವಾ 3 ಫೀಟ್ ಲಾಂಗ್ ವುಡನ್ ಸ್ಟಿಕ್ ಇಟ್ಬಿಟ್ಟು ದೇ ವಿಲ್ ಮ್ಯಾಪ್ ದ ಶಾಡೋ ಫಾರ್ 6 months. ಸೊ ಮ್ಯಾಪ್ ಮಾಡಿದಾಗ ಶಾಡೋನ ಅಲ್ಲಿ ನಿಮಗೆ ಪಾತ್ ಸಿಗುತ್ತೆ. ಸೊ ಹೈಯೆಸ್ಟ್ ಪಾಯಿಂಟ್ ವಿಲ್ ಬಿ ಯುವರ್ ಈಸ್ಟ್. ಅಂದ್ರೆ ಒಂಥರ ಎಲಿಪ್ಸ್, ಹಾಫ್ ಎಲಿಪ್ಸ್ ಶೇಪ್ ಸಿಗುತ್ತೆ. ಸೊ ಹೈಯೆಸ್ಟ್ ಪಾಯಿಂಟ್ ತಗೊಂಡು ದಿಸ್ ಇಸ್ ನಾರ್ತ್ ಅಂತ ಡಿಟರ್ಮಿನ್ ಮಾಡೋರು. ಬಟ್ ಈಗಿನ ಕಾಲದಲ್ಲಿ ನಾವು ಅದೆಲ್ಲ ವಿ ಹ್ಯಾವ್ ಇನ್ಸ್ಟ್ರೂಮೆಂಟ್ಸ್, ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್. ಸೊ ಅದು ಓಕೆ, ಹಳೆ ಕಾಲ ಮಾಡ್ತಿದ್ರು ಶಂಕುಸ್ಥಾಪನೆ ಮಾಡ್ಬೇಕಾದ್ರೆ ದೇ ಯೂಸ್ ಟು ಡೂ ಇಟ್. ಸೊ ಈಗ ಏನ್ ಮಾಡ್ತೀವಿ ಜನರಲಿ ಅಂದ್ರೆ, ನಾನೇನ್ ಮಾಡ್ತೀನಿ ಅಂದ್ರೆ ಇವನ್ ಮ್ಯಾಗ್ನೆಟಿಕ್ ನಾರ್ತ್ ಕಂಪಾಸ್ ಅಲ್ಲೂ ತಗೊಳ್ಳಲ್ಲ, ಐ ಡೈರೆಕ್ಟ್ಲಿ ಟೇಕ್ ಫ್ರಮ್ ಗೂಗಲ್ ಅರ್ತ್ ಅಥವಾ ಗೂಗಲ್ ಮ್ಯಾಪ್ಸ್. ಏನಕ್ಕಂದ್ರೆ ಮ್ಯಾಗ್ನೆಟಿಕ್ ಕಂಪಾಸ್ ಏನಾಗುತ್ತೆ, ನಾವು ಮನೆಯೊಳಗೆ ನಿಂತಾಗ ತುಂಬಾ ಪಿಲ್ಲರ್ಸ್ ಮತ್ತೆ ಕಬ್ಬಣ ಎಲ್ಲ ಹಾಕಿದ್ರೆ ಕಾಂಪಾಸ್ ಡಿಫ್ಲೆಕ್ಷನ್ ಆಗ್ಬಿಡುತ್ತೆ 1 ಡಿಗ್ರೀಸ್ ಆ ಕಡೆ ಈ ಕಡೆ. ಬಿಕಾಸ್ ವಾಟ್ ಎವರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ದೇರ್, ನೋ ದೀಸ್ ಕಾಂಕ್ರೀಟ್ ಒಳಗೆ ಇರೋ ರಾಡ್ಗಳೆಲ್ಲ ಅದನ್ನ ಡಿಫ್ಲೆಕ್ಟ್ ಮಾಡಿ ಒಂದು 2-3 ಡಿಗ್ರೀಸ್ ಅಟ್ಲೀಸ್ಟ್ ವೇರಿಯೇಷನ್ ಕೊಟ್ಬಿಡುತ್ತೆ. ಸೊ ಬೆಸ್ಟ್ ಏನು ಅಂದ್ರೆ ಗೂಗಲ್ ಮ್ಯಾಪ್ಸ್ ಅಲ್ಲಿ ನೀವು ನೋಡೋದು ನಿಮ್ ಪ್ರಾಪರ್ಟಿ ಅಲ್ಲಿ ಯಾವ್ದಾದ್ರು ರೋಡ್ ಇದ್ರೆ ಅದನ್ನ ಅಲೈನ್ ಮಾಡ್ಕೊಂಡು ಎಕ್ಸಾಕ್ಟ್ ನಾರ್ತ್ ತಗೊಂಡು ಪರ್ಫೆಕ್ಟ್ 1 or +1